ಇವತ್ತಿನ ದಿವಸ ಮಹಾಲಕ್ಷ್ಮಿ ನಾವು ನಿದ್ರಾ ಅವಸ್ಥೆ ಅಂತ ಕರಿತೀವಿ. ನಿದ್ರಾ ಅವಸ್ಥೆಯಲ್ಲಿ ಒಬ್ಬ ಮನುಷ್ಯ ಮಲ್ಕೊಂಡಿದ್ದಾಗ ಎಲ್ಲರೂ ಕೆಲವರಿಗೆ ಕೋಪ ಬರುತ್ತೆ ಎಬ್ಬಿಸಿದಾಗ, ಅಥವಾ ಕೆಲವರಿಗೆ ನಿದ್ರಾ ಅವಸ್ಥೆಯಲ್ಲಿ ಇದ್ದಾಗ ಸ್ವಲ್ಪ ಶಬ್ದ ಆದರೂ ಸಾಕು ಎದ್ದು ಬಿಡ್ತಾರೆ. ಹಾಗೆ ಗಾಢ ನಿದ್ರೆಯಲ್ಲಿರ್ತಕ್ಕಂಥವ್ರನ್ನ ನಿಜವಾಗ್ಲೂ ಎಬ್ಬಿಸ್ಬೋದಂತೆ. ನಾಟಕೀಯವಾಗಿ ಮಲಗಿರ್ತಾರಲ್ಲ ಅಂಥವ್ರನ್ನ ಎಷ್ಟು ಎಬ್ಬಿಸಿದ್ರು ಸಾಲದಂತೆ. ಕೆಲವರೆಲ್ಲ ನಾಟಕ ಬಹಳ ಮಾಡ್ತಾರೆ. ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಿದ್ರಾವಸ್ಥೆಯಲ್ಲಿ, ಗಾಢ ನಿದ್ರಾವಸ್ಥೆಯಲ್ಲಿ, ನಾಟಕ ಹೃದಯದಲ್ಲಿ ಇರ್ತಕ್ಕಂಥವ್ರನ್ನ ಪರಿವರ್ತನೆ ಮಾಡೋದು ಹೇಗೆ ಅಂದರೆ, ನಿದ್ರೆ ಅಂದರೆ ನೀವು ಮಲ್ಕೊಳ್ಳೋದು ಅಂತಲ್ಲ, ಆ ಗಾಢ ನಿದ್ರೆಯಲ್ಲಿರ್ತಕ್ಕಂಥ ಜಗನ್ಮಾತೆಯಲ್ಲಿ ಎಬ್ಬಿಸ್ಬೇಕು. ಯಾವುದು ತಿಳ್ಕೊಳ್ಳಿ, ಅವಳನ್ನ ಸಂತೋಷವಾಗಿ ಹೊಗಳಿ ಎಬ್ಬಿಸ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಎಲ್ಲರೂ ತಿಳ್ಕೋಬೇಕು. ಅದಕ್ಕೆ ಅವಳನ್ನ ಹಾಡಿ ಹೊಗಳೋದು ಹೇಗೆ ಎತ್ತ ಅಂತೆಲ್ಲ ತಿಳಿಸಕ್ಕೆ ನಾವು ಏನು ಮಾಡಬೇಕು, ಶ್ರೀ ದೇವಿ ರಹಸ್ಯದಲ್ಲಿ ನಾವುಗಳ ದೇವಿಗಳನ್ನು ಮೊದಲಾಗಿ ಸ್ವಾಗತಿಸಬೇಕು. ಆ ಸ್ವಾಗತಿಸಿದ ನಂತರ ಕಥಾ ಮಾಲಿಕಕ್ಕೆ ಹೋಗಬೇಕು. ಏನಂತೀರಾ? ಬನ್ನಿ, ಆ ಜಗನ್ಮಾತೆನ ಮೊದಲಾಗಿ ಎಬ್ಬಿಸಿ ಅವಳನ್ನ ಸಂತುಷ್ಟಿ ಪಡಬೇಕು. ಬನ್ನಿ. ನೋಡಿದ್ರೆ ಎಂಥ ಒಂದು ಯೋಗ. ಆ ಯೋಗ ನಿದ್ರೆಯಿಂದ ಜಗನ್ಮಾತೆ ಎದ್ದು ಬಂದಿದ್ದಾಳೆ. ತುಂಬ ಸಂತೋಷ ಅಮ್ಮ, ತುಂಬ ಸಂತೋಷ. ಪಾಪ ಇಷ್ಟು ಮಾತ್ರ ಎದ್ದು ಬಂದಿದೆಯಲ್ಲ, ನಮಗೋಸ್ಕರ ಅನ್ನೋದು ಆ ದೈವ ಸಾನ್ನಿಧ್ಯ ನಿಮಗಿರಬೇಕು. ನನಗಂತೂ ಯೋಚನೆ ಇಲ್ಲ. ಯಾಕೆಂದರೆ ಬಹಳ ವರ್ಷದ ಅಧ್ಯಯನದಲ್ಲಿ ಜಗನ್ಮಾತೆ ನಮಗೋಸ್ಕರ ಎದ್ದು ಇಷ್ಟು ಮಾತ್ರಕ್ಕೆ ಯಶಸ್ಸು ಕೀರ್ತಿಯನ್ನು ಕೊಟ್ಲು. ಅದಕ್ಕೆ ಹಾಡಿ ಹೊಗಳ್ತಾ ಇದ್ದ ಸಮಯದಲ್ಲಿ ಜಗನ್ಮಾತೆಯನ್ನು ಸಂತುಷ್ಟಪಟ್ಟಿರತಕ್ಕಂಥ ಯೋಗ ನಮಗಿದೆ. ಅದಕ್ಕೆ ನಾನೇನು ಹೇಳ್ತೀನಿ, ಯಾತ್ರೆಗೆ ನಾವು ಹೊರಡುವಾಗ ಎಲ್ಲ ದೇವತೆಗಳನ್ನು ಆವಾಗ ಎಬ್ಬಿಸ್ಬೇಕು. ಪ್ರಳಯ ಕಾಲಕ್ಕೆ ಪ್ರಕೃತಿಯ ಲಯವಾಗೋ ಸಮಯಕ್ಕೆ ಆ ಪ್ರಕೃತಿ ಮಾತೆಯ ಯಾವ ಕಾಲಕ್ಕೂ ಕೋಪಕ್ಕೆ ಒಳಗಾಗದಿದ್ದ ಹಾಗೆ ಶಾಂತಿ ಪುಂದೇವಿ ಶಾಂತಿಚು ಅಂತ ಹೇಳಿ ಅವಳನ್ನ ಶಾಂತಿಸ್ತಾ ಇರಬೇಕು. ಆ ಶಾಂತಿ ಮಾಡಕ್ಕೆ ನೀವೆಲ್ಲ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸುತೆ. ಆ ಸಂಧ್ಯಾ ದೇವಿನ ಸ್ಮರಣೆ ಮಾಡ್ಕೋಬೇಕು. ಸಂಧ್ಯಾ ಕಾಲದಲ್ಲಿ ದೀಪವನ್ನು ಹಚ್ಚಕ್ಕೆ ಅವತಾರವನ್ನು ತೆಗೆದಿರ್ತಕ್ಕಂಥ ಈ ಜಗನ್ಮಾತೆ ದೀಪದಲ್ಲಿರ್ತಾಳೆ, ನಿರಾಕಾರವಾಗಿದ್ದಾಳೆ. ಯಾವುದು ತಿಳ್ಕೊಳ್ಳಿ, ಯಾವ ದೇವರಾದ್ರೂ ಯಾವ ಧರ್ಮದವರಾದರೂ ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ನಾವುಗಳು ಮಾಡ್ಕೊಂಡಿರ್ತಕ್ಕಂಥ ಈ ಅವತಾರಗಳು ಹೀಗಿದ್ದಾರೆ ಹಾಗಿದ್ದಾರೆ ಅಂತ. ಆದರೆ ನಿರಾಕಾರ ಪರಬ್ರಹ್ಮ ಅಂತ ಶಂಕರಾಚಾರ್ಯ ಆದಿಶಂಕರಾಚಾರ್ಯ ಹೇಳಿದ್ದಾರೆ. ಮೊದಲಿಂದ ಹೇಳ್ಕೊಂಡ್ ಬಂದಿರತಕ್ಕಂಥ ಈ ಸನಾತನ ಧರ್ಮದ ಮೌಲ್ಯಗಳಲ್ಲಿ ಜಗನ್ಮಾತೆಯನ್ನ ನಾವು ಭಾವನೆಗಳನ್ನ ಹೇಗೆ ಅಲಂಕಾರಕೃತವಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿರ್ತಾಳೆ ಆ ರೂಪರೇಖೆಗಳು. ಅವಳು ಯಾರ್ಯಾರಿಗೆ ಯಾವ್ಯಾವ ರೀತಿಯ ಅವತಾರವನ್ನು ತೋರಿಸ್ತಾಳೆ. ಬ್ರಹ್ಮನಿಗೊಂದು ದಿವಸ ತೋರಿಸ್ತಾಳೆ, ವಿಷ್ಣುಗೊಂಥರ ತೋರಿಸ್ತಾಳೆ, ಶಿವನಿಗೊಂಥರ ತೋರಿಸ್ತಾಳೆ. ಆ ಅವತಾರ ಮಾಲಿಕಗಳೇ ಬೇರೆ ಆಗಿರುತ್ತೆ. ಅದಕ್ಕೆ ನಾವುಗಳು ಆ ಭಕ್ತಿಯಲ್ಲಿ ಎಷ್ಟು ಚೆನ್ನಾಗಿ ತಲ್ಲೀನರಾಗ್ತೀವಿ ಅಷ್ಟು ಚೆನ್ನಾಗಿ ಆ ಲಾಲಿಸಿ ಪಾಲಿಸಿ ಅವಳನ್ನ ಪೋಷಿಸ್ತಾ ಹೋಗಬೇಕು ನಮ್ಮ ಕಾಲ್ಪನಿಕ ಜಗತ್ತಲ್ಲಿ. ಆಗ ಅವಳು ಕಾಲ್ಪನೆ ಬಿಟ್ಟುಬಿಡಿ, ನಾನು ನಿಜವಾಗ್ಲೂ ಸಿಗ್ತೀನಿ ಅಂತ ಹೇಳಿ ಅವಳೇ ಸ್ವತಃ ದರ್ಶನ ಕೊಡ್ತಾಳೆ. ಇಂಥ ಒಂದು ದರ್ಶನಕ್ಕೆ ಕೆಲವರಿಗೆ ದಂಗಂತ ತಕ್ಷಣದಲ್ಲೇ ಪ್ರತ್ಯಕ್ಷವಾದರೆ ಏನು ಕೇಳ್ತೀರಾ ನೀವು?
ಭಯಭೀತರಾಗ್ಬಿಡ್ತೀರ. ಅಯ್ಯೋ ಏನ್ ಮಾಡೋದು ಎತ್ತ ಅಂತ ಹೇಳಿ ಕೆಲವರು ಆಶ್ಚರ್ಯಚಕಿತ, ಕೆಲವರೆಲ್ಲ ಸಂತೋಷ, ಕೆಲವರೆಲ್ಲ ಭಯ. ಯಾತಕ್ ಭಯ ಗೊತ್ತಾ? ಮಾಡ್ರು ಪಾಪಗಳನ್ನ ಪೂರ್ತಿಯಾಗಿ ನೆನೆಸ್ಕೋಬೇಕಲ್ಲ ಮೆಲಕಾಗಕ್ಕೆ. ಅಯ್ಯೋ ಬಂದ್ಬಿಟ್ಲು ಜಗನ್ಮಾತೆ, ಏನ್ ಮಾಡ್ತಾಳೋ ಗೊತ್ತಿಲ್ಲ ಅಂತ ಭಯಭೀತರಾಗಿರಂಥವ್ರಿಗೆ, ಅದಕ್ಕೆ ಅಲ್ಲಿರ್ತಕ್ಕಂಥವ್ರಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಬೆನ್ನು ಹೆಗಲು ಮುಟ್ಟು ನೋಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡ್ಕೊಳ್ತಾಳೆ. ಇವತ್ತಿನ ಕಥಾ ಮಾಲಿಕ ಅಷ್ಟೇ ಚೆನ್ನಾಗಿದೆ. ಅದ್ರೇನೋ, ಯಾವ ಕಾಲಕ್ಕೂ ಯಾರನ್ನು ಕೆಟ್ಟದನ್ನ ಬಯಸ್ಬೇಡಿ. ನಿಜವಾಗ್ಲೂ ಯಾರಾದ್ರೂ ಒಳ್ಳೇದನ್ನ ಹೇಳ್ಕೊಟ್ಟಾಗ, ಆ ಒಳ್ಳೇದನ್ನ ಕಲ್ತಾಗ ಮತ್ತೆ ತಿರುಗಿ ಅವ್ರಿಗೆ ಕೆಟ್ಟದ್ದು ಮಾಡೋದಿದೆಯಲ್ಲ, ಅದರಷ್ಟು ಹೊಲಸು ಬುದ್ಧಿಯನ್ನು ಯಾರಿಗೂ ಇರಲ್ಲ, ಜಗತ್ತಲ್ಲಿ ಯಾರೂ ಬದುಕಲ್ಲ. ಅಂಥ ಒಂದು ಕತೆ ಇವತ್ತಿನ ದಿವಸದ ಒಂದು ಸಾರಾಂಶದ ಕತೆ. ಆ ಸಾರಾಂಶದಲ್ಲಿ ಎಷ್ಟು ತಗೊಂತಿರೋ ಅಷ್ಟೇ ಚೆನ್ನಾಗಿ ಹಂಚಿ, ಆದರೆ ತಗೊಂಡಿರ್ತಕ್ಕಂಥ ಗುರುದ್ರೋಹವನ್ನ ಯಾವತ್ತು ಮಾಡ್ತಿರೋ ಅನುಭವಿಸ್ತೀರಾ ಅಷ್ಟು ಚೆನ್ನಾಗಿ ಅನ್ನೋದನ್ನ ಸಾರಾಂಶದ ಮುಖಾಂತರವಾಗಿ ಜಗನ್ಮಾತೆ ನವರಾತ್ರಿಯಲ್ಲಿ ತೋರಿಸ್ತಿದ್ದಾಳೆ. ಅಂಥ ಒಂದು ನವರಾತ್ರಿಯಲ್ಲಿ ಈ ಒಂದು ದರ್ಶನವನ್ನ ಮಾಡತಕ್ಕಂಥ 5ನೇ ದಿನ ಪಂಚಭೂತೇನ ಸ್ಥಿರ. ಇವತ್ತಿನ ಕಥಾ ಮಾಲಿಕಕ್ಕೆ ಹೋಗೋಣ. ದ್ವಾಪರ ಯುಗದಲ್ಲಿ ಪರಿಪೂರ್ಣ ಅನುಗ್ರಹವನ್ನ ಕೊಡ್ತಕ್ಕಂಥ ದಿನ. ಒಂದು ಸಲಿ ಈ ದ್ವಾಪರ ಯುಗ ಅಂತಕ್ಕಂಥದ್ದು ಬಹಳ ವಿಶಿಷ್ಟ. ದ್ವಾಪರ ಯುಗ ಅಂದ್ರೆ ಯಾವುದು? ಕೃಷ್ಣನ ಕಾಲ. ನಾನು ಮೊದಲೇ ಏನು ಹೇಳಿದೆ, ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಆ ರಂಧ್ರವನ್ನ ಓಡಿಸ್ತಾನೆ, ಚಲಾಯಿಸ್ತಾನೆ. ಏನು ಆ ಕುದುರೆಯನ್ನ ಯಾವ ಕಡೆ ಬೇಕಾದ್ರೆ ತೆಗಿರ್ತಾನೆ. ಶಂಕನ್ನ ಊದ ಅಂದ್ರೆ ಅರ್ಥ ಏನೋ, ಯುದ್ಧಕ್ಕೆ ಸಿದ್ಧನಾಗಿದ್ದೀನಿ ಹುಷಾರ್ ಅಂತಾನೆ. ಹಾಗೆ ಜಗತ್ತನ್ನ ಪರಿಪೂರ್ಣವಾಗಿ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ದ್ವಾಪರ ಯುಗದಲ್ಲಿ ಮಹಾಋಷಿಗಳಿದ್ರು. ಈ ಮಹಾಋಷಿಗಳ ಸಂಪೃತಿ ಅಂದ್ರೆ ಏನು? ಋಷಿಕ ಮಹಾಋಷಿ ಅಂದ್ರೆ ರುಚಿಕ ಮಹರ್ಷಿಗಳಾಗಿರ್ತಕ್ಕಂಥವ್ರು ಅವರದೇ ಆದ ರುಚಿಕಪುರ ಅಂತ ಒಂದು ದೊಡ್ಡ ಸಾಮ್ರಾಜ್ಯ. ಇಲ್ಲಿ ದೈವ ಭಕ್ತರಾಗಿರ್ತಕ್ಕಂಥ ರುಚಿಕ ಸಾಮ್ರಾಜ್ಯದಲ್ಲಿ ರುಚಿಕ ಮಹರ್ಷಿಗಳು ಬಹಳ ಶಕ್ತಿ ಉಳ್ಳವರು. ಇವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದರು. ಅವರೇ ಸ್ವತಃ ಋಷಿಗಳಾಗಿದ್ರು ಸಹ ರಾಜನಂತೆ ಮೆರೀತಾ ಇದ್ರು. ಅದೇನೋ ಅವ್ರ ಊರಲ್ಲಿ ಅವರೇ ದೊಡ್ಡ ಮಹನೀಯರು. ಅವ್ರು ಹೇಳ್ದ ಹಾಗೆ ಕೇಳ್ತಾ ಇತ್ತು ಆ ಊರು ತುಂಬಾ ಏನು ಅಂದ್ರೆ ಸಂತೋಷವೇ ಆವರಿಸ್ಕೊಂಡಿತ್ತು. ಹೇಗೆ ಅಂದ್ರೆ ರುಚಿಕ ಮಹರ್ಷಿಗಳು ಆ ದೈವ ಭಕ್ತಿ ಉಳ್ಳವರ್ತಕ್ಕಂಥವ್ರು ಸಂತೋಷವಾಗಿ ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ರು. ಇವರು ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ದ ಸಮಯದಲ್ಲಿ ಆ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ದೇವಿಗಳು, ಎಷ್ಟು ದೇವಿಗಳು? 300 ಮುಕ್ಕೋಟಿ ದೇವತೆಗಳ ಅಂತ ನಾವು ಯಾವತ್ತೂ ಕರಿತೀವಿ. ಆ 300 ಮುಕ್ಕೋಟಿ ದೇವತೆಗಳನ್ನು ಏಕಸ್ಮರಣೆ ಮಾಡ್ಕೊಂಡಾಗ ಒಂದು ಶ್ರೀಚಕ್ರ. ಅದಕ್ಕೆ ನಾನು ಎಷ್ಟು ಸರಿ ಸಾರಿ ಹೇಳಿದ್ದೀನಿ. ಏನು ಗೊತ್ತಾ? ಒಂದು ಸರಿ ಶ್ರೀಚಕ್ರ ನಮಸ್ಕಾರ ಮಾಡಿ ಒಂದು ಪ್ರದಕ್ಷಿಣೆ ಹಾಕಿದ್ರೆ 300 ಮುಕ್ಕೋಟಿ ದೇವತೆಗಳಿಗೆ ಒಂದು ನಮಸ್ಕಾರ ಇದ್ದ ಹಾಗೆ. ಅದಕ್ಕೆ ಅದನ್ನ ಚಿದಂಬರ ಶ್ರೀಚಕ್ರ ಅಂತ ಕರೀತಾರೆ. ಅದು ಎಲ್ಲಿದೆ ಅಂತ ಕೂಡ ಹೇಳ್ತೀನಿ. ಆ ಚಿದಂಬರವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ಶ್ರೀಚಕ್ರ ಮಾಲಿಕೆಯಲ್ಲಿ ನಾವು ಸ್ಮರಣೆ ಮಾಡ್ಕೊಂಡಾಗ ನವ ಆವರಣಗಳು, ಒಂದೊಂದು ಆವರಣಕ್ಕೆ ಒಂದೊಂದು ದೇವರು, ಒಂದೊಂದು ಆವರಣದಲ್ಲಿ ದೇವತೆಗಳಿಗೆ ಒಂದೊಂದು ಅಸಿಸ್ಟೆಂಟು. ಈ ಅಸಿಸ್ಟೆಂಟ್ಗಳಿಗೆ ಅಧಿದೇವತೆ ಪ್ರತಿದೇವತೆ ಬೇರೆ, ದ್ವಾರಪಾಲಕರು ಇರ್ತಾರೆ. ಹಾಗೆ ಮೇಲ್ಗಡೆ ಇರ್ತಕ್ಕಂಥ ಶಿವಶಕ್ತಿ ಬಿಂದು ರೂಪಿಣಿಯಲ್ಲಿ ನೀವು ಹೋಗ್ಬಿಟ್ಟು ಏನಮ್ಮ ಬಾಮ್ಮ ನನ್ನ ಹತ್ರ ಅಂತ ಹೇಳಿ ಕುಂಕುಮಾರ್ಚನೆ ನೀವು ಮಾಡ್ಬಿಟ್ರಿ ಅಂತ ಇಟ್ಕೊಳ್ಳಿ. ಹೀಗೆ ಕುಂಕುಮಾರ್ಚನೆ ಮಾಡಿದ ತಕ್ಷಣ ಪಾರ್ವತಿ ಅಷ್ಟು ಒಳಗೆ ಉಳಿತಾಳ. ನನ್ನ ಹತ್ರ ನೋಡಿ ಸೈನ್ಯ ಇದೆ ಹಿಂದ್ಗಡೆ, ಅವ್ರನ್ನೆಲ್ಲ ಮುಗಿಸಿ ಪರಿಪೂರ್ಣವಾಗಿ ನಮಸ್ಕರಿಸಿ ಆಮೇಲೆ ಒಳಗೆ ಬರ್ಬೇಕು. ಅಂದ್ರೆ ಮುಗಿಸಿ ಅಂತಕ್ಕಂಥ ವಿಚಾರ ಏನು? ಅವರ ಪೂಜೆ ಪುನಸ್ಕಾರಗಳನ್ನ ಮಾಡಿ ಒಬ್ಬೊಬ್ಳಿಗೆ ಸಂತೋಷ ಪಡಿಸಿ ಆಮೇಲೆ ಒಳಭಾಗದಲ್ಲಿ ಪ್ರವೇಶ. ಅವ್ರು ಆಮೇಲೆ ಸಂತೋಷ ಪಟ್ಟರೆ ಒಳಗೆ ಬಿಟ್ರೆ ಇಲ್ದೇರೆ ಇಲ್ಲ. ಹಾಗೆ ಆ ದೇವಿಗಳು ಬರಬೇಕು. ಆ ದೇವಿಗಳೇ ಈ ರಹಸ್ಯ ದೇವಿಗಳು, ಶ್ರೀದೇವಿ ರಹಸ್ಯಮಲ್ಲಿರ್ತಕ್ಕಂಥ ಅನುಗ್ರಹ. ಇಲ್ಲಿ ಒಂದು ದೇವಿ ಇದ್ದಾಳೆ. ಇವತ್ತಿನ ದೇವಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿ. ಅವಳ ಪೂಜೆಯನ್ನ ಮಾಡ್ತಾರೆ. ಈ ಭೈರವಿಯಾಗಿರ್ತಕ್ಕಂಥ ಜಗನ್ಮಾತೆ ಎಷ್ಟು ಸಂತೋಷ ಅಂದರೆ, ಭೈರವ ಅಂದ್ರೆ ಕಾಳಭೈರವ, ನಾಯಿಯ ಸ್ವರೂಪದಲ್ಲಿ ಅವನ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಭೈರವಿ ಅಂದ್ರೆ ಭಯಂಕರವಾಗಿದ್ದಾಳೆ. ಅವಳ ನಾಲಿಗೆಯನ್ನು ಚಾಚಿರ್ತಾಳೆ. ಎಷ್ಟು ಚೆನ್ನಾಗಿ ಅಂದರೆ ಕಣ್ಣುಗುಡ್ಡೆಗಳು ಹೊರಗಡೆ ಹೀಗೆ ನೇತಾಡ್ತಿರುತ್ತೆ. ಅವಳ ಕಿವಿಗಳು ದೊಡ್ಡ ಕತ್ತೆಗಳ ಕಿವಿಗಳ ಆಕಾರದಲ್ಲಿರುತ್ತೆ. ಕತ್ತು ಮೂಳೆ ಮಾಂಸಗಳ ಸಮೇತವಾಗಿ ರಕ್ತಪಾತವಾಗಿರುತ್ತೆ. ರುಂಡಮಾಲೆಯನ್ನು ಹಾಕೊಂಡಿರ್ತಾಳೆ. ನಾಲಿಗೆ ಚಾಚಿದಾಗ ನಾಲಿಗೆ ಒಳಗೆ ತ್ರಿಶೂಲವೇ ಕಾಣುತ್ತೆ. ಅವಳು ಒಂದು ತಲೆಯನ್ನ ಹಿಡಿದಿರ್ತಾಳೆ. ತಲೆಯಲ್ಲಿ ರಕ್ತ ರುಂಡದಲ್ಲಿ ಸೋರ್ತಾ ಇರುತ್ತೆ. ಅದು ಕಣ್ಣು ಬಿಟ್ಕೊಂಡು ಹೀಗೆ ಬಾಯನ್ನು ತೆಗೆದಿರುತ್ತೆ. ಎಷ್ಟು ರೌದ್ರ ಅವಕಾರ. ಅವಳ ಪಕ್ಕದಲ್ಲಿ ಒಂದು ನಾಯಿ ಇರುತ್ತೆ. ಆ ನಾಯಿ ಏನ್ ಹೇಳುತ್ತೆ? ಆ ನಾಯಿಗೆ ವಿಶೇಷವಾಗಿ ಉಗ್ರಶ್ವಾನ ಅಂತ ಕರಿತೀವಿ. ಅದು ಪೂರ್ತಿಯಾಗಿ ಸಿಂಹ ಹುಲಿಗಳನ್ನ ಸಾಯಿಸುವಷ್ಟು ಶಕ್ತಿ ಅದಕ್ಕಿರುತ್ತೆ. ಒಂದು ಸಿಂಹವನ್ನ ಕೆಳಗೆ ಹಾಕಿ ತಿನ್ನುತ್ತಾ ಇರುತ್ತೆ. ಎಷ್ಟು ಭಯಂಕರವಾಗಿರುತ್ತೆ ಆ ಭೈರವಿ. ಅಂಥ ಭೈರವಿ ಅಲ್ಲಿ ಕೂತಿರ್ತಾಳೆ. ಇವಳನ್ನ ಪೂಜೆ ಮಾಡಬೇಕು ಅನ್ನೋದಿರಲಿ, ನೆನೆಸ್ಕೊಳ್ಳಕ್ಕೆ ಭಯವಾದಾಗ ಪಕ್ಕದಲ್ಲಿ ಪೂಜೆ ಮಾಡಕ್ಕೆ ಒಳ್ಳೆ ಶಕ್ತಿ ಬೇಕು, ಆ ಯುಕ್ತಿ ಬೇಕು, ಯಾವ ಕಾಲಕ್ಕೂ ಆ ಭಕ್ತಿ ಬೇಕು.
ಇಷ್ಟೆಲ್ಲ ಭಯ ಭಕ್ತಿ ಇರತಕ್ಕಂಥವ್ರು ರುಚಿಕಾಪುರದಲ್ಲಿ ಪೂಜೆ ಮಾಡ್ತಕ್ಕಂಥ ಋಷಿಕ, ಆ ರುಚಿಕ ಮಹಾಮುನಿಗಳು ಇವರು ಹೋಗಿ ಪೂಜೆ ಮಾಡ್ತಾರೆ. ಓಂ ಭೈರವೀನ್ ಮಹಾ ಓಂ, ಷಡ್ಭೈರವೀನ್ ಮಹಾ ಓಂ, ತ್ರಿಪುರ ಭೈರವೀನ್ ಮಹಾ ಓಂ. ಹೀಗೆ ಭಯಂಕರವಾಗಿರ್ತಕ್ಕಂಥ ದೇವಿನ ಒಲಿಸ್ಕೋಬೇಕಂದ್ರೆ ಸುಮ್ಮನೆನ, ಆ ಒಲಿಸ್ಕೊಳ್ಳಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾಗ ಪೂಜೆ ಮಾಡಿ ಒಲಿತಾಳೆ, ನಿಂತ್ಕೊಂತಾಳೆ.